ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 21 ಡಿಸೆಂಬರ್ 2025. ಅವ್ಯಕ್ತ ಮುರಳಿ ರಿವೈಸ್ ಕೋರ್ಸ್ ಒರಿಜಿನಲ್ ಡೇಟ್ 5 ಮಾರ್ಚ್ 2008. ಮುರಳಿಯ ಟೈಟಲ್ ಇದೆ ಸಂಗಮ್ ಕಿ ಬ್ಯಾಂಕ್ ಮೇ ಸೈಲೆನ್ಸ್ ಕಿ ಶಕ್ತಿ और ಶ್ರೇಷ್ಠ ಕರ್ಮ ಜಮಾ ಕರೋ. ಸಂಗಮದ ಈ ಬ್ಯಾಂಕ್ನಲ್ಲಿ ಶಾಂತಿಯ ಶಕ್ತಿ ಹಾಗೂ ಶ್ರೇಷ್ಠ ಕರ್ಮವನ್ನು ಜಮಾ ಮಾಡಿಕೊಡ್ರಿ. ಶಿವರಾತ್ರಿ ಸೆ ಮೇಪನ್ ಕಾ ಪರಿವರ್ತನ್ ಕರೋ. ಶಿವರಾತ್ರಿಯಿಂದ ನಾನು ಎನ್ನುವ ನನ್ನತನವನ್ನು ಪರಿವರ್ತನೆ ಮಾಡಿಕೊಡ್ರಿ. ಸಂಗಮ ಯುಗದ ಬ್ಯಾಂಕಲ್ಲಿ, ಸಂಗಮ ಯುಗ ಅಂದ್ರೆ ಕೇವಲ ಸಮಯ ಅಷ್ಟೇ ಅಲ್ಲ, ಇದು ಒಂದು ಆತ್ಮ ಪರಮಾತ್ಮನ ಸಾಕಾರ ಲೋಕದಲ್ಲಿ ಮಿಲನ ಮಾಡುವ ಅಥವಾ ಸತ್ಯವನ್ನು ಅನುಭವ ಮಾಡುವಂತಹ ಸುಂದರ ಸಮಯ ಇದು. ಈ ಸಮಯದಲ್ಲಿ ಶಾಂತಿಯ ಶಕ್ತಿಯನ್ನು ಜಮಾ ಮಾಡಿಕೊಡ್ರಿ ಅಂತ. ಶಾಂತಿಯ ಶಕ್ತಿ ಅರ್ಥಾತ್ ಪರಂಧಾಮದಲ್ಲಿ ಯಾವಾಗ ಆತ್ಮ ಇದೆಯೋ, ಪರಂಧಾಮದಲ್ಲಿ ಇದ್ದಿಯೂ ಕೂಡ ಆತ್ಮ ತನ್ನ ಶಾಂತಿಯ ಅನುಭೂತಿಯನ್ನು ಮಾಡಲಾರ್ದು ಅಂತ ಬಾಬಾ ಹೇಳ್ತಾರೆ. ಸತ್ಯಯುಗದಲ್ಲಿ ಶಾಂತಿ ಅನುಭವ ಮಾಡುವುದು ಏನು ದೊಡ್ಡ ಮಾತಲ್ಲ, ಯಾಕಂದ್ರೆ ಅಲ್ಲಿ ಮಾಯಾನೇ ಇಲ್ಲ, ಅಪೋಸಿಟ್ ವಸ್ತುವೇ ಇಲ್ಲ. ಆತ್ಮ ಶಾಂತ್ ಖುದ್, ಅಲ್ಲಿ ಶರೀರ ಪ್ರಕೃತಿ ಮನಸ್ಸು ಎಲ್ಲವೂ ಆಟೋಮೆಟಿಕ್ ಶಾಂತಿ ಇದೆ. ಶಾಂತಿಯ ಶಕ್ತಿ ಜಮಾ ಮಾಡ್ಕೊಂಡು ಅದ್ರ ಮಜಾ, ಅದ್ರ ಖುಷಿ, ಅದರ ಆನಂದದ ಅನುಭವ ಮಾಡೋದು ಎಲ್ಲಿದೆ ಅಂದರೆ ಈ ಸಂಗಮ ಯುಗದಲ್ಲಿ. ಯಾವುದು ಆತ್ಮನ ಮೂಲ ಸ್ಥಿತಿಯ ವಿರುದ್ಧಿದೆ, ಶರೀರದ ತನುವಿನ ರೋಗ ಮನಸ್ಸಿನ ಶಾಂತಿಯ ವಿರುದ್ಧಿದೆ, ಪ್ರಕೃತಿ ಶಾಂತಿಯ ವಿರುದ್ಧಿದೆ, ಇವತ್ತು ಸಂಬಂಧಗಳು ಶಾಂತಿ ವಿರುದ್ಧ, ಪರಿಸ್ಥಿತಿಗಳು ಆತ್ಮದ ಮೂಲ ಸ್ಥಿತಿಯ ವಿರುದ್ಧ ಇವೆ. ಈ ವಿರುದ್ಧ ಅನಾನುಕೂಲ ಪರಿಸ್ಥಿತಿಯಲ್ಲೂ ಕೂಡ ಸಂಗಮ ಯುಗದಲ್ಲಿ ಮಕ್ಕಳು ತಮ್ಮ ಮೂಲ ಶಾಂತಿಯ ಮೂಲ ಸತ್ಯದ ಸೈಲೆನ್ಸ್ನ ಅನುಭವ ಮಾಡಬೇಕಾಗಿದೆಯಲ್ಲ, ಈ ಅನುಭವ ಈ ಶಕ್ತಿಯನ್ನು ಜಮಾ ಮಾಡಿಕೊಡ್ರಿ ಮತ್ತು ಶ್ರೇಷ್ಠ ಕರ್ಮಗಳ ಖಾತೆಯನ್ನು ಜಮಾ ಮಾಡಿಕೊಡ್ರಿ ಅಂತಾರೆ ಬಾಬಾ. ಶ್ರೇಷ್ಠ ಕರ್ಮ ಅರ್ಥಾತ್ ಕೇವಲ ಭಾಷಣ ಮಾಡುವುದು, ಕೋರ್ಸ್ ಕೊಡುವುದು, ಸತ್ಯ ಜ್ಞಾನವನ್ನು ತಿಳಿಸುವುದು, ಇದು ಸ್ಥೂಲ ರೂಪದ ಪುಣ್ಯದ ಕರ್ಮದಲ್ಲಿ ಜಮಾ ಆದರೂ ಕೂಡ ಒಂದು ರೀತಿ ಇದು ಡ್ರಾಮಾದ ಕರ್ಮಗಳೇ, ಮಾಡಲ್ಪಟ್ಟ ಡ್ರಾಮಾದ ಆ್ಯಕ್ಷನ್. ನಿಜವಾದ ಪುಣ್ಯ ಕರ್ಮ ಅಂತಂದರೆ ಎಷ್ಟು ನಾನು ಆತ್ಮಿಕ ಭಾವದಿಂದ ಇರ್ತೀನಿ ಮತ್ತು ಎಲ್ಲರೊಳಗ ಆತ್ಮ ಸ್ವರೂಪವನ್ನು ನೋಡ್ತೀನಿ, ಎಷ್ಟೆಷ್ಟು ನಾನು ಎಲ್ಲರೊಳಗಿರುವಂತಹ ರೋಲ್ನೊಳಗಿರುವಂತಹ ಮೂಲ ಬಿಂದು ರೂಪ ಆತ್ಮನ ಸ್ಮೃತಿ ಎಷ್ಟಿರ್ತದ, ಬಿಂದು ರೂಪ ಆತ್ಮನ ಮೂಲ ಗುಣಗಳ ಅನುಭವ ಎಷ್ಟು ಮಾಡ್ತೀನಿ ಎಲ್ಲರೊಳಗ, ಇದು ಏನಾಗಿದೆ, ಇದು ನಿಜವಾದ ಪುಣ್ಯಕರ್ಮ. ಇಂಥ ಒಂದು ಪುಣ್ಯ ಕರ್ಮವನ್ನು ಜಮಾ ಮಾಡಿಕೊಡ್ರಿ. ಯಾಕೆ ಅಂದರೆ ಶಿವರಾತ್ರಿಯಿಂದ ತಾವು ನನ್ನತನ ಅನ್ನೋದೇನಿದೆಯಲ್ಲ ಅದನ್ನು ಪರಿವರ್ತನೆ ಮಾಡಿಕೊಡ್ರಿ. ನನ್ನತನದ ಪರಿವರ್ತನೆ ಇದು ಬಹಳ ದೊಡ್ಡ ಪರಿವರ್ತನೆ. ಈ ಪರಿವರ್ತನೆಯನ್ನು ಯಾರು ತಮಗೆ ತಾವು ಮಾಡ್ಕೊಳ್ತಾರೋ ಅವಶ್ಯ ಅವರು ಸೈಲೆನ್ಸ್ನ ಶಕ್ತಿಯನ್ನು ತಲುಪಿದ್ದಾರೆ ಅಂತ ಅರ್ಥ. ಸೈಲೆನ್ಸ್ನ ಸ್ಟೇಜ್ ಮುಟ್ಟಬೇಕು ಅಂದರೆ ಶಾಂತಿ ಕೇವಲ ಮೌನವಾಗಿರೋದು, ಮಾತಿಲ್ಲದೆ ಇರುವಂಥದ್ದು, ಶಬ್ದಾತೀತ ಏರಿಯಾದಲ್ಲಿ ಇರೋದು ಮೌನ ಅಲ್ಲ, ಸೈಲೆನ್ಸ್ ಅಲ್ಲ. ಸೈಲೆನ್ಸ್ ಅಂದರೆ ಪಾಸ್ಟ್ ಹಾಗೂ ಫ್ಯೂಚರ್ ಇವೆರಡರ ಮಧ್ಯದಲ್ಲಿ ಏನು ಸೆಕೆಂಡಿನ ಸೈಲೆನ್ಸ್ ಇದೆ, ಶಬ್ದಾತೀತ ವಿಚಾರದಿಂದ ಮುಕ್ತ ಏನು ಮೂಲ ಆತ್ಮಿಕ ಸ್ಥಿತಿ, ಆತ್ಮ ಸ್ವರೂಪ, ಆತ್ಮದ ಸತ್ಯ ಅರಿವು, ಅದೇ ಶಾಂತಿ. ಅರ್ಥಾತ್ ಅಲ್ಲಿ ಯಾವುದೇ ರೀತಿಯ ನಾ ಆತ್ಮ ಇದೀನಿ ಅನ್ನುವ ಮಾತು ಇಲ್ಲ. ನಾ ಇದೀನಿ ಬಸ್ ಮೈ ಹೂँ ಆಯಾಮ್ ಬಸ್ ಇತ್ನಾ ಹಿ ಜೋ ಅನುಭವ ಹೇ ಏ ಶಾಂತಿ ಹೇ. ಅಲ್ಲಿ ಮತ್ತೊಂದು ಏನೂ ಶಬ್ದ ಇಲ್ಲ, ಇವನ್ ನಾಲೇಜೂ ಇಲ್ಲ, ನಾಲೇಜ್ನ ಸ್ವರೂಪ, ಇದಕ್ಕಂತಾರೆ ಸೈಲೆನ್ಸ್. ಈ ಸೈಲೆನ್ಸನ್ನು ಯಾರು ತಲುಪ್ತಾರೆ, ಯಾರು ನನ್ನತನ ಅನ್ನೋದೇನಿದೆಯಲ್ಲ ಅದನ್ನು ಪರಿವರ್ತನೆ ಮಾಡ್ಕೊಳ್ತಾರೆ. ನನ್ನತನದ ಪರಿವರ್ತನೆ ಅಂತಂದರೆ ನನ್ನ ನೇಚರೇ ಹೀಗೆ, ನನ್ನ ಸ್ವಭಾವನೆ ಹೀಗೆ, ನನ್ನ ಧ್ವನಿನೇ ಹೀಗೆ, ನನ್ನ ಇಂಟ್ರೆಸ್ಟ್ ಹೀಗೆ ಇದೆ, ಇದು ನಂದು, ಇದು ನಾನು, ಇದೆಷ್ಟು ರಾಂಗ್ ಇದೆ ಅಂತಾರೆ ಬಾಬಾ. ನೀ ಆತ್ಮ ಇದಿ, ಆತ್ಮಕ್ಕೆ ಯಾವುದೇ ಧ್ವನಿ ಇಲ್ಲ,
ನನ್ನ ಧ್ವನಿನೇ ಹಿಂಗ ಅಂತೀಯತ್ತಂದ್ರ ನೀ ಶರೀರವನ್ನ ನಂದು ಅನ್ನುವಂಥದ್ದು ನೀನು ಎಷ್ಟು ಪಕ್ಕಾ ಮಾಡ್ಕೊಂಡಿ ಅಂತಾರ ಬಾಬಾ. ಶರೀರಕ್ಕೆ ಯಾವುದೇ ಆತ್ಮಕ್ಕೆ ಯಾವ ಹವ್ಯಾಸಗಳು ಇಲ್ಲ. ಆತ್ಮ ಶಬ್ದಾತೀತ ವಿಚಾರದಿಂದ ಮುಕ್ತಿದೆ ಅಂದಮೇಲೆ ಅದಕ್ಕೆ ಹವ್ಯಾಸ ಇಲ್ಲ. ಹವ್ಯಾಸ ಮನಸ್ಸಿಗೂ ಮತ್ತು ರೋಲಿಗಿದೆ. ಆದರೆ ನನಗಿದೇ ಹಿಡಿಸ್ತದ, ಇದು ನನಗೆ ಅಭ್ಯಾಸ ಅದ, ಇದು ನನಗೆ ಬಿಟ್ಟಿರೋಕ್ಕಾಗೋದಿಲ್ಲ ಅಂತ ಅಂತೀರತ್ತಂದ್ರ ಬಾಬಾ ಹೇಳ್ತಾರೆ ಶರೀರದ ಭಾನದ ಜೊತೆಗೆ ಅಷ್ಟು ಇಂಟ್ರೆಸ್ಟ್, ಅಷ್ಟು ಡೀಪ್ ಕನೆಕ್ಷನ್ ಅಂತಾರೆ ಬಾಬಾ. ಅದಕ್ಕೆ ನಾ ಅನ್ನೋದು ನನ್ನತನ ಅದಲ್ಲ, ಇದು ನಂದು, ನಮ್ಮೂರ ನನ್ನತನ, ಇದನ್ನು ಸಮಾಪ್ತ ಮಾಡ್ರಿ. ಕೇವಲ ನಾ ಆತ್ಮ ಮತ್ತು ಬಾಬಾ ಇದು ಮಾತ್ರ ಉಳಿಬೇಕು. ಇದೇ ಅಂತಿಮ ಪುರುಷಾರ್ಥ. ಅದಕ್ಕೆ ಶಿವರಾತ್ರಿಯಿಂದ ಈ ಪರಿವರ್ತನೆಯನ್ನ ಮಾಡಿಕೊಡ್ರಿ. आज बाप दादा चारों ओर के बच्चों के स्नेह को देख रहे हैं. आप सभी भी स्नेह के विमान में यहाँ पहुँच गए हो ना. बाप दादा ಇವತ್ತು ಸ್ನೇಹದಿಂದ ಮಕ್ಕಳನ್ನ ನೋಡ್ತಿದ್ದಾರೆ. ತಾವೆಲ್ಲರೂ ಸ್ನೇಹದ ವಿಮಾನದಲ್ಲಿ ಇಲ್ಲಿಗೆ ಬಂದು ತಲುಪಿದ್ದೀರಲ್ಲ. यह स्नेह का विमान बहुत सहज स्नेही के पास पहुंचा देता है. ಸ್ನೇಹದ ವಿಮಾನದಲ್ಲಿ ಕೂತ್ವಿ ಅಂದ್ರೆ ನಮ್ಮ ಸ್ನೇಹಿ ಪರಮಾತ್ಮ ಅಥವಾ ಬಾಪ್ ದಾದಾ ಅವರ ಹತ್ತಿರ ತಕ್ಷಣ ತಲುಪಿಸಿ ಬಿಡ್ತದೆ. ಈ ಪರಮಾತ್ಮ ಸ್ನೇಹ ಬಾಪ್ ಸಮಾನ್ ಅಶರೀರಿ ಸಹಜ ಬನಾ ದೇತಾ. ಇದು ಪರಮಾತ್ಮನ ಸ್ನೇಹ ನಿಸ್ವಾರ್ಥ ಇರುವ ಕಾರಣ ಪರಮಾತ್ಮನ ಸ್ನೇಹ ಪರೇ ಎಲ್ಲ ಅಟ್ರಾಕ್ಷನಿಂದ ಪರೇ ಆಗಿರೋದ್ರಿಂದ ಇದು ಸಹಜವಾಗಿ ಅಶರೀರಿಯನ್ನಾಗಿ ಮಾಡಿಬಿಡ್ತದೆ. व्यक्त भाव से परे अव्यक्त स्थिति में अव्यक्त स्वरूप में स्थित कर देता है. ಈ ಜಗತ್ತಿನಲ್ಲಿ ವ್ಯಕ್ತ ಕಣ್ಣಿಗೆ ಕಾಣುವ, ನೋಡುವ, ಕೇಳುವ ಈ ಎಲ್ಲ ಭಾವಗಳಿಂದ ಅತೀತ ಅವ್ಯಕ್ತ ಸ್ಥಿತಿಯಲ್ಲಿ ಅವ್ಯಕ್ತ ಸ್ವರೂಪದಲ್ಲಿ ಸ್ಥಿತ ಮಾಡಿಸ್ತದೆ. बाप दादा भी हर एक बच्चों को समान स्थिति में देख हर्षित हो रहे हैं. अंडरलाइन ಈ ಮಾತು ಯಾವಾಗಲೂ ಅನುಭವ ಮಾಡ್ರಿ. ಬಾಪ್ ದಾದಾ ಸಮಾನ ಸ್ವರೂಪದಲ್ಲಿ ಸ್ವಮಾನ ಸ್ಥಿತಿಯಲ್ಲಿ ಇರುವಂತಹ ಮಕ್ಕಳನ್ನು ನೋಡಿ ಹರ್ಷಿತಾಗ್ತಿದ್ದಾರೆ. ನೋಡ್ರಿ, ಅನೇಕರು ಇನ್ನೂವರೆಗೂ ನಾ ರಾಜ ಆಗ್ಬೇಕಂತಾರ. ಇನ್ನೂ ಅನೇಕರು ನಾನು ಶ್ರೇಷ್ಠ ಆಗಬೇಕು, ನಾ ಆದರ್ಶ ಆಗಬೇಕು, ಗುಣವಾನ್ ಆಗಬೇಕು, ನಾ ಶಾಂತ ಆಗಬೇಕು, ಪವಿತ್ರ ಆಗಬೇಕು ಅಂತ ತಿಳ್ಕೊಂಡಿದ್ದಾರ. ಯಾಕಂದ್ರೆ ಆಗೋದಿರುವುದಿಲ್ಲ. ಆತ್ಮ ಅವಿನಾಶಿ ಆತ್ಮ ಇರೋದೇ ಶಾಂತ, ಇರೋದೇ ಪವಿತ್ರ, ಇರೋದೇ ಆನಂದ ಸ್ವರೂಪ. ಆನಂದಿತ ಆಗುವುದಿಲ್ಲ. ಯಾಕಂದ್ರೆ ಆನಂದ ಅವಿನಾಶಿ ಇದೆ ಆತ್ಮದ್ದು, ಪ್ರೇಮ್ ಅವಿನಾಶಿ ಇದೆ, ಶಾಂತಿ ಅವಿನಾಶಿ ಇರೋದ್ರಿಂದ ಅವಿನಾಶಿ ಶಾಂತಿ ಆತ್ಮದಿಂದ ಅಗಲುವುದಿಲ್ಲ, ಕಮ್ಮಿ ಆಗುವುದಿಲ್ಲ, ಗೀಸುವುದಿಲ್ಲ. तो ಅವಿನಾಶಿ ಶಾಂತ ಆತ್ಮನ ಸತ್ಯ ಬದಲಾಗುವುದಿಲ್ಲ ಯಾವ ಕಾಲದಲ್ಲೂ. ಅಂದಮೇಲೆ ಆಗಬೇಕು ಅನ್ನುವಂಥದ್ದು ಆತ್ಮ ಅನ್ನೋದಿಲ್ಲ. ಯಾರಂತಾರಂದ್ರ ಆಗಬೇಕು ಅಂತ ಅಜ್ಞಾನದಲ್ಲಿ ಮುಳುಗಿದ ಮನಸ್ಸಂತದ. ಯಾಕಂದ್ರೆ ಇದು ಸಿಕ್ಕಾಕೊಂಡಿದೆ ದೇಹಭಾನದಲ್ಲಿ. ಇವತ್ತು ದೇಹದ ಈ ದೈಹಿಕ ಕ್ಯಾರೆಕ್ಟರಲ್ಲಿ ಏನಿದೆ ಬಹಳ ಕಮ್ಮಿ ಇದೆ, ಬಹಳ ಕೀಳ್ತನ ಇದೆ, ಬಹಳ ಲೋ ಎನರ್ಜಿ ಫೀಲಿಂಗ್ಸ್ ಅದಾವ ಇದರಲ್ಲಿ. ಅದಕ್ಕೆ ಮನಸ್ಸಿಗೆ ಕಮ್ಮಿ ಇದೀನು ಅಂತ ಫೀಲ್ ಮಾಡ್ತಾ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವ ಮಕ್ಕಳು ತಮ್ಮನ್ನ ಬಾಬನ್ ಸಮಾನ ಅಂತ ಅನುಭವ ಮಾಡ್ತಾ ಆಗಬೇಕಲ್ಲ, ಇನ್ನೂ ಆಗುದೈತಿ, ನಾ ತಲುಪಿನಲ್ಲ, ನಾ ಆತ್ಮ ಇದ್ದೀನಿ, ನಾ ಬಾಬನ್ ಸಮಾನ ಇದ್ದೀನಿ. ಯಾರು ಈ ರೀತಿ ಸಮಾನ ಸ್ಥಿತಿ ಅನುಭವ ಮಾಡ್ತಾರೋ ಅಂಥ ಮಕ್ಕಳನ್ನ ಕಂಡ್ರೆ ಬಾಬಾರವರಿಗೆ ಬಹಳ ಖುಷಿ ಅಂತ ಹೇಳ್ತಾರೆ. आज के दिन सभी बच्चे शिवरात्रि, शिव जयंती, बाप और अपना जन्मदिन मनाने आए हैं. ಇವತ್ತು ಎಲ್ಲ ಮಕ್ಕಳು ಶಿವರಾತ್ರಿ, ಶಿವ ಜಯಂತಿ, ಬಾಬಾ ಮತ್ತು ತಾವು ಮಕ್ಕಳ ಜನ್ಮದಿನವನ್ನು ಆಚರಿಸಲಿಕ್ಕೆ ಬಂದಿದ್ದಾರೆ. बाबा और दादा दोनों अपने अपने वतन से आप सभी बच्चों का जन्मदिन मनाने पहुंच गए. ಇಬ್ರು ತಮ್ಮ ವತನದಿಂದ, ಬ್ರಹ್ಮ ಬಾಬಾ ಸೂಕ್ಷ್ಮ ವತನದಿಂದ, ಶಿವ ಬಾಬಾ ಪರಂಧಾಮದಿಂದ ಈ ಜಗತ್ತಿಗೆ ಬಂದಿದ್ದಾರೆ ತಮ್ಮ ಜನ್ಮದಿನಗಳನ್ನು ಆಚರಿಸಿಕೊಳ್ಳೋದಕ್ಕೆ. ಸಾರೆ ಕಲ್ಪ ಮೇ ಯಹ ಜನ್ಮದಿನ ಬಾಬಾ ಕಾ ಯಾ ಆಪ್ಕಾ ಪ್ಯಾರಾ ಔರ್ ಅತಿ ಪ್ಯಾರಾ ಹೇ. ಬಾಬಾ ಹೇಳ್ತಾರೆ,
ಇಡೀ ಕಲ್ಪದಲ್ಲಿ ಈ ಜನ್ಮದಿನ ಬಾಬಾ ಮತ್ತು ಮಕ್ಕಳದು ಬಹಳ ನ್ಯಾರ ಮತ್ತು ಬಹಳ ಪ್ಯಾರ ಆಗಿರುವಂಥ ಜನ್ಮದಿನ ಆಗಿದೆ. भक्त लोग भी इस उत्सव को बड़ी भावना और प्यार से मनाते हैं. ಭಕ್ತ ಜನನು ಕೂಡ ಈ ಹಬ್ಬವನ್ನ, ಶಿವರಾತ್ರಿಯನ್ನ ಬಹಳ ಪ್ರೇಮದಿಂದ, ಬಹಳ ಶ್ರದ್ಧೆಯಿಂದ ಆಚರಿಸ್ತಾರೆ. आपने जो इस दिव्य जन्म में श्रेष्ठ अलौकिक कर्म किया. ಬಾಬಾ ಮಕ್ಕಳಿಗೆ, ಆತ್ಮಾರೂಪಿ ಮಕ್ಕಳಿಗೆ, ಆತ್ಮನ ಮನಸ್ಸಿಗೆ ಈ ಮಾತು ಹೇಳ್ತಾ ಇದ್ದಾರೆ. ಏನಂತ? ಮಕ್ಕಳೇ, ಯಾವ ಒಂದು ದಿವ್ಯ ಅಲೌಕಿಕ ಕರ್ಮ, ಶ್ರೇಷ್ಠ ಕರ್ಮವನ್ನು ತಾವಿಲ್ಲಿ ಮಾಡಿದ್ದೀರಿ. ಅಭಿವಿ ಕರ್ ರಹೆ ಹೋ, ಈಗೂ ಕೂಡ ಶ್ರೇಷ್ಠ ಕರ್ತವ್ಯವನ್ನ, ಶ್ರೇಷ್ಠ ಕರ್ಮವನ್ನ, ಅಂದರೆ ದೇಹವಾನದಿಂದ ನ್ಯಾರ ಆಗುವ, ದೇಹಾತೀತ ಆಗುವ, ಡ್ರಾಮಾದಿಂದ ಪರೆಯಾಗುವ, ಪರಮ ಸತ್ಯದಲ್ಲಿ ಸ್ಥಿತ ಆಗುವ, ಈ ಮನಸ್ಸನ್ನು ಭಗವಂತನಿಗೆ ಅರ್ಪಣೆ ಮಾಡುವಂತಹ ಏನೆಲ್ಲ ಕರ್ಮ, ಶ್ರೇಷ್ಠ ಕರ್ಮಗಳನ್ನು ಮಾಡ್ತಿದ್ದೀರಿ, ಎಲ್ಲರೊಳಗೂ ಸತ್ಯ ಆತ್ಮಸ್ವರೂಪವನ್ನು ನೋಡುವಂತಹ ಕರ್ಮ, ಈ ಏನು ಕರ್ಮ ಮಾಡಿರಿಲ್ಲಿವರೆಗೆ ಮಾಡ್ತಾ ಇದ್ದೀರಿ, वह यादगार रूप में चाहे अल्प काल के लिए, अल्प समय के लिए मनाते हैं, लेकिन भक्तों की भी कमाल है ना, ವಂಡರ್ಫುಲ್. ಈ ಸಂಗಮ ಯುಗದಲ್ಲಿ ನೀವು ಯಾವ ಒಂದು ಶ್ರೇಷ್ಠ ಕರ್ಮಗಳನ್ನು ಮಾಡ್ತಾ ಇದ್ದೀರಿ, ಆತ್ಮಸ್ಮೃತಿಯಲ್ಲಿರುವ, ಪರಮಾತ್ಮನ ಸ್ಮೃತಿಯಲ್ಲಿರುವಂತಹ, ಎಲ್ಲರೊಳಗ ಆತ್ಮರೂಪವನ್ನು ನೋಡುವಂತಹ ಶ್ರೇಷ್ಠ ಕರ್ಮದ ಫಲವೇ ಶಿವರಾತ್ರಿಯಲ್ಲಿ ಯಾದಗಾರ ರೂಪದಲ್ಲಿ ಭಕ್ತರು ಇಲ್ಲಿವರೆಗೂ ಕೂಡ ನೀವು ಮಾಡಿದ ಕರ್ಮದ ಯಾದಗಾರ ಸ್ಮರಣಾರ್ಥವಾಗಿ ಅವರು ಕೂಡ ಕೆಲವು ಅಲ್ಪಕಾಲಿಕ ಆಚರಣೆಗಳನ್ನು ಮಾಡ್ತಿದ್ದಾರೆ. यादगार मनाने वालों, यादगार बनाने वालों की भी देखो कितनी कमाल है. ಕಮಾಲ್ ಅಲ್ಲ ಅಂತಾರೆ ಬಾಬಾ. ಯಾದಗಾರ್ ಮಾಡೋರ್ದು ಕಮಾಲ, ಯಾದಗಾರ್ ಆಚರಣೆ ಮಾಡೋರ್ದು ಕಮಾಲಿದೆ. जो कॉपी करने में होशियार हो तो निकले है, क्योंकि आपके ही भक्त है ना. ಕಾಪಿ ಮಾಡೋದ್ರಲ್ಲಿ ಭಕ್ತರು ನಿಮ್ಮ ಬಹಳ ಹುಷಾರದಾರ, ಯಾಕೆ ನಿಮ್ಮ ಭಕ್ತರದಾರ ಅಂತಾರೆ ಬಾಬಾ. तो आपकी श्रेष्ठता का फल उन यादगार बनाने वालों को वरदान रूप में मिला है. ಈ ತಮ್ಮ ಈ ಶ್ರೇಷ್ಠ ಕರ್ಮದ ಫಲ ಯಾದಗಾರ ಮಾಡುವಂಥವರಿಗೆ ವರದಾನದ ರೂಪದಲ್ಲಿ ಪ್ರಾಪ್ತಾಗಿದೆ. आप एक जन्म के लिए एक बार व्रत लेते हो, ಸಂಪೂರ್ಣ ಪವಿತ್ರತಾ. ಬಾಬಾ ಹೇಳ್ತಾರೆ, ಇದು ಒಂದು ಜನ್ಮ ಸಂಗಮ ಯುಗದಲ್ಲಿ ಒಂದೇ ಒಂದು ಬಾರಿ ಪವಿತ್ರವಾಗಿರುವಂತಹ ವ್ರತವನ್ನ ಹಿಡಿತೀರಿ. ಕಾಪಿ ತೋ ಕಿ ಹೇ, ಏಕ್ ದಿನ ಕೆ ಲಿಯೇ ಪವಿತ್ರತಾ ಕಾ ವ್ರತ ಭೀ ರಖತೆ, ಈ ಒಂದು ದಿವಸಕ್ಕಾಗಿ ಪವಿತ್ರತೆ ವ್ರತವನ್ನು ಹಿಡಿದಿರಿ. ಆಪ್ಕಾ ಪೂರಾ ಜನ್ಮ ಪವಿತ್ರ ಅನ್ನ ಕಾ ವ್ರತ ಹೇ. ಅವರು ಒಂದು ದಿವಸದ ವ್ರತ ಹಿಡಿತಾರ ಶಿವರಾತ್ರಿಯಲ್ಲಿ, ವಿಶೇಷವಾಗಿ ಭಕ್ತರು ಮಾತ್ರ. ಬಾಬಾ ಹೇಳ್ತಾರೆ, ನೀವು ಪೂರಾ ಜನ್ಮನೇ ಶುದ್ಧ ಅನ್ನವನ್ನು ಸ್ವೀಕಾರ ಮಾಡುವಂಥ ವ್ರತವನ್ನ ಹಿಡಿತೀರಿ. वो एक दिन रखते तो बाप दादा आज अमृत वेले देख रहे थे कि आप सबके भक्त भी कम नहीं. ನಿಮ್ಮ ಭಕ್ತರು ಕೂಡ ಏನು ಕಮ್ಮಿ ಇಲ್ಲ ಅಂತಾರೆ ಬಾಬಾ. एक दिन रखते तो बाप दादा आज अमृत वेले देख रहे हैं कि आप सबके भक्त भी कम नहीं. उन्होंने भी विशेषता अच्छी रही, तो आप सभी ने पूरे जन्म के लिए पक्का व्रत, चाहे खान पान का, चाहे मन के संकल्प की. ಬಾಬಾ ಹೇಳ್ತಾರೆ, ಇದು ಒಂದು ಜನ್ಮ ಮಕ್ಕಳೇ, ನೀವು ಈ ವ್ರತವನ್ನ ಹಿಡಿರಿ. ಇದೇ ವ್ರತವನ್ನ ಭಕ್ತರು ಭಕ್ತಿ ಮಾರ್ಗದಲ್ಲಿ ಪೂರ್ಣ ಉಪವಾಸ, ಪೂರ್ಣ ಹಾಸಿಗೆ ಪತ್ತೆ ಇದನ್ನೆಲ್ಲ ಮಾಡಿದಾರ. ಆದರೆ ಅವ್ರದ್ದು ಅಲ್ಪ ಕಾಲದ್ದು. ಅವರು ಒಂದು ವೇಳೆ ದಿನನಿತ್ಯ ಮಾಡಿದ್ರು ಅಂದರೆ ಈ ಕಲಿಯುಗ ಮುಂದುವರಿತಾನೆ ಇರಲಿಲ್ಲ. ಕಲಿಯುಗ ಘೋರ ಕಲಿಯುಗನೇ ಆಗ್ತಿರ್ಲಿಲ್ಲ. ಘೋರ ಕಲಿಯುಗ ತರು ಸಲುವಾಗಿನೇ ಅವ್ರು ಹಿಂಗೆ ತಿಳ್ಕೊಂಡ್ರು. ಉಳಿದೆಲ್ಲ ಟೈಮಲ್ಲಿ ನಾವೇನು ಮಾಡಿದ್ರು ಮಾಡಲಿ, ಶಿವರಾತ್ರಿ ದಿನದಂದು ಮಾತ್ರ ನಾವು ಭಗವಂತನಿಗೆ ಈ ರೀತಿ ಪಕ್ಕಾ ವ್ರತವನ್ನು ಹಿಡಿಬೇಕು ಅಂತ ಆಚರಣೆ ಮಾಡ್ತಿದ್ದಾರೆ. चाहे मन के संकल्प की पवित्रता का, वचन का, कर्म का संबंध संपर्क में आते हुए कर्म का पूरे जन्म के लिए पक्का व्रत लिया है ना. ಬಾಬಾ ಹೇಳ್ತಾರೆ, ಭಲೆ ಮನಸ್ಸಿನ ಸಂಕಲ್ಪದ ಪವಿತ್ರತೆ, ವಚನ, ಕರ್ಮ, ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಇದ್ರು ಕೂಡ ಇದೊಂದು ಪೂರಾ ಜನ್ಮ ನೀವು ಪವಿತ್ರತೆಯ ಒಂದು ವ್ರತವನ್ನು ಹಿಡಿದಿದ್ದೀರಲ್ಲ, ಏನು ಸ್ವಲ್ಪ ಸ್ವಲ್ಪ ಹಿಡ್ದಿರೋ ಈ ವ್ರತ ಇಷ್ಟು ದಿವಸಕ್ಕೆ, ಇಷ್ಟು ತಿಂಗಳಿಗಂತ ಹಿಡ್ದಿರೋ, ಏನು ಪೂರಾ ಜನ್ಮನೇ ನೀವು ಈ ವ್ರತವನ್ನು ತಗೋತಾ ಇದ್ದೀರೋ? ಯಾವುದು? ಮನ, ವಚನ, ಸಂಬಂಧ, ಸಂಪರ್ಕ ಎಲ್ಲದರಲ್ಲೂ ಕೂಡ ಪವಿತ್ರ, ಎಲ್ಲದರಲ್ಲೂ ಪವಿತ್ರ. ಮನ ಅಂದರೆ ಮನಸ್ಸಿನಲ್ಲೂ ಕೂಡ ಏನೇ ಬಿರುಗಾಳಿ ಬರಲಿ, ಈ ಮನಸ್ಸು ನಂದಲ್ಲ, ನಾ ಆತ್ಮ ಇದ್ದೀನಿ. ಈ ಬುದ್ಧಿನೂ ನಾನಲ್ಲ,
ಈ ಸಂಕಲ್ಪ ನಾನಲ್ಲ. ಮನಸ್ಸಿನಲ್ಲಿ ತುಂಬಿದ ಸಂಕಲ್ಪ ಡ್ರಾಮಾ ಅನುಸಾರ ಬರ್ತಿದ್ದವ, ಡ್ರಾಮಾ ಅದು. ಮನಸ್ಸಂತೂ ಭಾವಂದಿದೆ. ಇನ್ನು ಮನಸ ವಾಚ ಕರ್ಮಣ ತನು ಬಾಬಾರ್ದಿರೋದ್ರಿಂದ ಈ ಒಂದು ಏನೆಲ್ಲ ವಿಚಾರಗಳು ಮಾತುಗಳು ವ್ಯಕ್ತ ಆಗ್ತಾವೋ ಇದು ಡ್ರಾಮಾ ಅನುಸಾರ ಸ್ಕ್ರಿಪ್ಟೆಡ್ ಇದೆ. ಅಂದಮೇಲೆ ಇಲ್ಲಿ ಏನೂ ನಂದನ್ನೋದಿಲ್ಲ, ಎಲ್ಲವೂ ಸಂಬಂಧ ಸಂಪರ್ಕ, ಎಲ್ಲದರಲ್ಲೂ ಪ್ಯೂರಿಟಿ. ಅರ್ಥಾರ್ಥ ಸಂಬಂಧಿಕರನ್ನ ನಿಮಿತ್ತ ಮಾತ್ರ ಸಂಬಂಧಿಕರು, ಬಾಕಿ ಸಂಬಂಧಿಕರು ಯಾರು ಕಾಕ ಮಾಮ ಚಾಚಾ ಇದ್ದಾರ, ಅವರೊಳಗೇನು ಮೂಲ ಆತ್ಮ ಇದೆಯಲ್ಲ ಅದು ಗುಪ್ತ ಇದೆ. ಅದ್ರ ಜೊತೆಗೆ ನಮ್ದು ರಿಯಲ್ ಸಂಬಂಧ ಇದೆ. ಬಾಕಿ ಬಾಬಾ ಹೇಳ್ತಾರೆ ಆ ರಿಯಲ್ ಸಂಬಂಧದ ಸ್ಮೃತಿ ಇಡುವುದೇ ಪವಿತ್ರತೆ. ಎಲ್ಲರೊಳಗೆ ಆತ್ಮರೂಪದ ಸತ್ಯ ಸ್ವರೂಪವನ್ನು ಕಾಣುವುದೇ ಪವಿತ್ರತೆ. ಸೊ ಇಂತಹ ಪವಿತ್ರತೆಯನ್ನು ಪೂರಾ ಜನ್ಮ ಮಾಡ್ತಿದ್ದೀರಲ್ಲ, ಪಾಲಿಸ್ತಿದ್ದೀರಲ್ಲ ನೀವು. ಸೊ ಪವಿತ್ರತಾ ಬ್ರಾಹ್ಮಣ ಜೀವನದ ಆಧಾರ ಆಗಿದೆ. ಅಂಡರ್ಲೈನ್. ಪವಿತ್ರತೆ ಅಂದರೆ ಆತ್ಮದ ಸತ್ಯ ಸ್ಥಿತಿಯಲ್ಲಿ ಸ್ಥಿತಾಗಿ ಎಲ್ಲರೊಳಗೂ ಆ ಆತ್ಮ ಜ್ಯೋತಿಯನ್ನೇ ನೋಡೋದಿದೆಯಲ್ಲ, ಇದಕ್ಕಂತಾರ ಪವಿತ್ರತಾ. ಪವಿತ್ರತೆಯೇ ಎಲ್ಲದಕ್ಕೂ ಬ್ರಾಹ್ಮಣ ಜೀವನಕ್ಕೆ ಆಧಾರ ಆಗಿದೆ. ಪೂಜ್ಯ ಬನ್ನೇಕ ಆಧಾರ. ಬ್ರಾಹ್ಮಣ ಜೀವನದಲ್ಲಿ ಸ್ಥಿತ ಆಗ್ಲಿಕ್ಕೂ ಪವಿತ್ರತೆನೇ ಕಾರಣ, पूज्य ಆಗಲಿ का आधार ಕೂಡ पवित्रतने मुख्य। श्रेष्ठ प्राप्ति का आधार है। तो जो भी भाग्यवान आत्माएं यहाँ पहुँच गए वह ಚೆಕ್ करो। ಯಾರೆಲ್ಲ ಭಾಗ್ಯವಂತ ಆತ್ಮರು ಭಾವನ ಮಿಲನದಲ್ಲಿ ಬಂದಿದ್ದೀರಿ ನೀವು ಚೆಕ್ ಮಾಡ್ಕೊಡ್ರಿ। ಜನ್ಮದಿನದ ಉತ್ಸವ ಪವಿತ್ರ ಆಗುವ ಚಾರೋ ಪ್ರಕಾರ से ಕೇವಲ ಬ್ರಹ್ಮಚರ್ಯ ಅಷ್ಟೇ ಅಲ್ಲ, ಬ್ರಹ್ಮಚರ್ಯದ ಪವಿತ್ರತೆ ಅಲ್ಲ, ಮನ ವಚನ ಕರ್ಮ ಸಂಬಂಧ ಸಂಪರ್ಕದಲ್ಲಿ ಪವಿತ್ರತೆಯನ್ನು ಧಾರಣೆ ಪವಿತ್ರತೆಯನ್ನು ಅಳವಡಿಸ್ಕೊಂಡು ಆ ವ್ರತವನ್ನು ಕಂಟಿನ್ಯೂ ಮಾಡ್ತಿದ್ದೀರಲ್ಲ ಅಂತಾರೆ ಬಾಬಾ। ಪಕ್ಕ ಅಲ್ಲ, ಅವಾಗವಾಗಂತ ಹಿಂಗೇನು ಮಾಡೋದಿಲ್ಲಲ್ಲ। ಅಗರ್ ಬಾಪ್ ದಾದಾ ಪೂछते कि ಬಾಬಾ से प्यार कितना है, ಬಾಪ್ ದಾದಾ ಕೇಳ್ತಾರೆ ಬಾಬನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ। तो सब बहुत उमंग उत्साह से हाथ उठाते, ಎಲ್ಲರೂ ಕೈ ಎತ್ತಿರಿ ಖುಷಿಯಿಂದ ನಶೆಯಿಂದ। प्यार में परसेंटेज कम की होती है, ಮೆಜಾರಿಟಿ का प्यार है। ಬಾಬಾ ಹೇಳ್ತಾರೆ ಪ್ರೀತಿಯ ವಿಷಯದಲ್ಲಿ ಏನಿದೆಯಲ್ಲ ಪರ್ಸೆಂಟೇಜ್ ಇಲ್ಲ ಅಂತ, ಪ್ರೀತಿ ಎಲ್ಲರದು ಇದೆ ಬಾಬನ ಮೇಲೆ। तो जैसे प्यार में पास हो, बाप दादा भी मानते हैं ಪ್ರೀತಿಯಲ್ಲಿ ನೀವು ಪಾಸ್ ಇದ್ದೀರಿ, ಬಾಬಾನು ಒಪ್ಪುಗೋತಾರೆ। ಆದರೆ ಬಾಬಾ ಹೇಳ್ತಾರೆ ಆದರೆ लेकिन पवित्रता के व्रत में चारों रूप में मनसा वाचा कर्मणा संबंध संपर्क चारों ही रूप में संपूर्ण पवित्रता का व्रत निभाने में परसेंटेज आ जाती है। अंडरलाइन। ಎಲ್ಲರೂ ಯಾವ ವ್ರತವನ್ನು ಹಿಡಿದೀವಿ, ಯಾವ ಲಕ್ಷ್ಯ ಇಟ್ಕೊಂಡಿವಿ ಅಂತಂದ್ರ ಬಾಪ್ ಸಮಾನ ಆಗಬೇಕು ಅಂತ। ಅದಕ್ಕೆ ಬಾಬಾ ಹೇಳ್ತಾರೆ ಬಾಬಾರ ಮೇಲೆ ಎಷ್ಟು ಪ್ರೀತಿ ಇದೆ ಅಂದ್ರೆ ಬಾಬಾ ಪೂರಾ ಪ್ರೀತಿ ಇದೆ ನಿಮ್ಮ ಮೇಲೆ ಅಂತ ಹೇಳ್ತೀವಿ। ಹಂಗಿತ್ತು ಅಂತಂದರೆ ಬಾಬನ ಮಾತಿನ ಮೇಲೆ ಯಾಕೆ ಪ್ರೀತಿ ಇಲ್ಲ? ಮನ ವಚನ ಸಂಬಂಧ ಸಂಪರ್ಕ ಕರ್ಮದಲ್ಲಿ ಪವಿತ್ರತೆ, ಮನವಚನ ಸಂಬಂಧ ಸಂಪರ್ಕದಲ್ಲಿ ಪವಿತ್ರತೆ ಅಂದರೆ ನಾ ಇಂಥವ್ರ ಜೊತೆಗೆ ಹಿಂಗ ಮಾತಾಡ್ತೀನಿ, ಹಿಂಗ ಇರ್ತೀನಿ, ಮನಸ್ಸಿನಿಂದ ಇದೇ ವಿಚಾರ ಮಾಡ್ತೀನಿ, ಇದಲ್ಲ। ಮನಸ್ಸಿನ ವಿಚಾರ, ಮಾತು ಮತ್ತು ಸಂಬಂಧ ಸಂಪರ್ಕ ಮಾಡುವ ಕರ್ಮ ಡ್ರಾಮಾದಲ್ಲಿ ನೊಂದಿದೆ। ಯಾವ ಕ್ಯಾರೆಕ್ಟರ್ನ ಮೂಲಕ, ಯಾವ ರೋಲ್ನ ಮೂಲಕ, ಯಾವ ಆ್ಯಕ್ಟಿಂಗ್ ನಡಿಬೇಕು ಅನ್ನೋದು। ಇನ್ನು ಬಾಬಾ ಹೇಳೋ ಪವಿತ್ರತೆ ಯಾವುದು ಅಂತಂದರೆ ನನ್ನ ಸ್ಮೃತಿಯಲ್ಲಿ ಪವಿತ್ರತೆ। ನಾನು ಆತ್ಮ ಇದ್ದೀನಿ, ನಾನು ಅಕ್ಕೋರು, ನಾನು ಅಂತಂದ್ರೆ ಸ್ತ್ರೀ, ನಾನಂದ್ರೆ ಅಣ್ಣೋರು, ಇದು ಅಪವಿತ್ರತೆ, ಇದು ಇಂಪ್ಯೂರಿಟಿ। ಪವಿತ್ರತೆ ಅಂದರೆ ನಾ ಆತ್ಮ ಮತ್ತು ಎಲ್ಲರೂ ಆತ್ಮರು ಈ ಸೃಷ್ಟಿ ನಾಟಕದಲ್ಲಿ ತಮಗೆ ಸಿಕ್ಕಿರುವ ಒಂದು ಅಭಿನಯ ಮಾಡಲಿಕ್ಕೆ ತಮಗೆ ಸಿಕ್ಕಿರುವ ಈ ರೋಲ್, ಈ ಕ್ಯಾರೆಕ್ಟರ್ ಇದನ್ನು ಯೂಸ್ ಮಾಡ್ಕೊಂಡು ತಮ್ಮ ಪಾತ್ರವನ್ನು ಅಭಿನಯ ಮಾಡ್ತಾ ಇದ್ದಾರೆ। ಅಂದಮೇಲೆ ಈ ಸತ್ಯ, ಈ ಅನುಭವ ಮಾಡೋದು, ಎಲ್ಲರೂ ನಿರಾಕಾರ ಆತ್ಮ ಅನ್ನುವ ಸತ್ಯ ಹಾಗೂ ಎಲ್ಲರೊಳಗೂ ಆ ಸತ್ಯ ಸ್ವರೂಪ ಕಾಣೋದಿದೆಯಲ್ಲ, ಇದರಲ್ಲಿ ಭಾಳ ಪರ್ಸೆಂಟೇಜ್ ಇದೆ ಅಂತಾರೆ ಬಾಬಾ। बाप दादा यही चाहते जो प्रतिज्ञा की है समान बनने की, तो हर एक बच्चों की सूरत में बाबा की मूर्त दिखाई दे। ನೀವು ಬಾಬಾಗೆ ಪ್ರಾಮಿಸ್ ಮಾಡಿರಿ ಬಾಬಾ ನಿಮ್ಮ ಸಮಾನ ಆಗ್ತೀವಿ ಅಂತ ಅಂದಮೇಲೆ, ಪ್ರಾಮಿಸ್ ಮಾಡಿರಿ ಅಂತಂದಮೇಲೆ ನಮ್ಮ ಮುಖದಲ್ಲಿ ಬಾಬಾ ಕಾಣಬೇಕು। ಅರ್ಥಾತ್ ನಮ್ಮ ಇಷ್ಟು ದಿವ್ಯ ಸ್ವರೂಪ, ನನ್ನ ಮನಸ್ಸು ಬಾಬನ ಮನಸ್ಸಿನ ಸಮಾನ, ನನ್ನ ಬುದ್ಧಿ ಯಾವಾಗ ಬಾಬನ ಬುದ್ಧಿ ಸಮಾನ ಆಗ್ತದೋ ಆಗ ಬಾಪ್ ಸಮಾನ ಸ್ಥಿತಿ ಇನ್ನೊಬ್ಬರಿಗೆ ಅನುಭವ ಆಗಲಿಕ್ಕೆ ಸಾಧ್ಯ। हर एक बोल में बाप समान बोल हो, ನಿಮ್ಮ ಪ್ರತಿ ಮಾತು ಬಾಬಾರ ಥರ ಮಾತಿರಲಿ।
ಬಾಪ್ ದಾದಕ್ಕೆ ಬೋಲ್ ವರದಾನ್ ರೂಪ ಬನ್ ಜಾತೆ ಥೆ. ಬಾಬಾ ಏನಂತಿದ್ರು ಅದು ವರದಾನ್ ಆಗಿಬಿಡ್ತಿತ್ತು. ಹಂಗೆ ನಿಮ್ಮ ಮಾತು ಏನಿರಬೇಕು, ವರದಾನ್. तो आप सब यह चेक करो, हमारी सूरत में बाबा की मूर्ति दिखाई देती है. ನಮ್ಮ ಮುಖದೊಳಗನ್ನು ನಿಜವಾಗಿಯೂ ಹಿಂಗೆ ಮುಖದೊಳಗೆ ಕಾಣೋದಲ್ಲ. ಬಾಬಾ ಹೇಳ್ತಾರ ವೈಬ್ರೇಷನ್, ಆ ಪ್ರೇಮ್, ಆ ಹಗುರತೆ ನನ್ನೊಳಗಿತ್ತು ಅಂದರೆ ಇವರು ಸಾಕ್ಷಾತ್ ಪರಮಾತ್ಮ ಅನ್ನುವಂಥದ್ದು ಕಾಣಿಸ್ತಿದೆ ಏನು. ಬಾಬಾ ಕಿ ಮೂರ್ತಿ ಕ್ಯಾ ಹೈ? ಸಂಪನ್. ಬಾಬನ್ ಮೂರ್ತ್, ಬಾಬನ್ ಸ್ಥಿತಿ, ಬಾಬನ್ ಮನೋಸ್ಥಿತಿ ಹೆಂಗಿದೆ? ಬಾಬಾರಿಗೂ ಮನಸ್ಸಿದೆಯಲ್ಲ, ಪರಮಾತ್ಮನಿಗೂ. ಸೊ ಮನಸ್ಸು ಹೇಗಿದೆ? ಮುರಳಿಯಲ್ಲಿ ಏನಿದೆ ಇದು ಬಾಬನ್ ಮನಸ್ಸು. ಅರ್ಥಾತ್ ಏನು? ಸಂಪನ್ನ, ಸಬ್ ಬಾತ್ ಮೇ ಸಂಪನ್. ಬಾಬಾ ಪ್ರತಿ ಮಾತಿನಲ್ಲೂ ಸಂಪನ್. से ऐसे हर एक बच्चे के नयन, हर एक बच्चों का मुकड़ा बाप समान है. ಮಕ್ಕಳ ನಯನಗಳು, ಪ್ರತಿಯೊಂದು ಮಾತುಗಳು ಬಾಪ್ ಸಮಾನ್ ಇವೆಯಾ? ಮುಖ ಬಾಪ್ ಸಮಾನ್ ಇದೆಯಾ? ಸದಾ ಮುಸ್ಕುರಾತಾ ಹುವ ಚೆಹರ. ಬಾಬಾ ಹೇಳ್ತಾರೆ ಸದಾ ನಗುವಂತಹ ಮುಖ ಇದೆಯಲ್ಲ. ಈ ಕಬಿ ಸೋಚ್ ವಾಲ, ಕಬಿ ವ್ಯರ್ಥ ಸಂಕಲ್ಪೋಂ ಕಿ ಛಾಯಾ ವಾಲ. ಕೆಲವೊಮ್ಮೆ ವಿಚಾರ ಮಾಡುವ, ಕೆಲವೊಮ್ಮೆ ವ್ಯರ್ಥ ಸಂಕಲ್ಪ ಮಾಡುವ, ಕೆಲವೊಮ್ಮೆ ಉದಾಸ ಆಗುವ, ಕೆಲವೊಮ್ಮೆ ಕಷ್ಟದ ಅನುಭವ. ಈ ರೀತಿ ನಿಮ್ಮ ಮುಖದಲ್ಲಿ ಬದಲಾವಣೆ ಆಗ್ತದೆ. ಇನ್ನು ಸದಾ ಗುಲಾಬಿ ಹೂವಿನ ಥರ ಅರಳಿದಂಗೆ ಇರ್ತದೋ ಅಂತ ಕೇಳ್ತಾರೆ ಬಾಬಾ. ಬಾಪ್ ದಾದಾ ದಿವ್ಯ ಜನ್ಮವನ್ನು ಕೊಡ್ತಿದ್ದಂಗೆ ಮಾಯಾ ಆಪ್ಕೆ ಶ್ರೇಷ್ಠ ಜೀವನ ಕಾ ಸಾಮನಾ ಕರೆಗಿ. ಯಾವಾಗಿಂತ ದಿವ್ಯ ಜೀವನ ನಮಗೆ ಬಾಬಾ ಕೊಟ್ಟರು, ಮಾಯಾ ಭಾಳ ಜೋರಾಗಿ ಪರೀಕ್ಷೆಯನ್ನು ತಗೊಳ್ತಾ ಇದೆ. ಲೇಕಿನ್ ಮಾಯಾ ಕಾ ಕಾಮ್ ಹೇ ಆನಾ. ಯಾಕಂದರೆ ಮಾಯೆ ಕೆಲಸನೇ ಬರುವುದು, ನಿಮ್ಮ ಸಮೀಪದಲ್ಲಿ ಬರುವುದೇ ಮಾಯೆ ಕೆಲಸ. आप सदा पवित्रता के व्रत लेने वाली आत्माओं का काम है दूर से ही माया को भगाना. ತಾವೆಲ್ಲ ಪವಿತ್ರತೆಯ ವ್ರತವನ್ನು ಹಿಡಿದಿರುವಂತಹ ಮಕ್ಕಳ ಒಂದು ಕೆಲಸ ಏನು ಅಂತಂದರೆ ಮಾಯೆ ಬರುವುದೇ ಅದು. ಆದರೆ ಮಾಯೆಗೆ ದೂರದಿಂದಲೇ ನೀವು ಓಡಿಸ್ಬೇಕಂತಾರೆ ಬಾಬಾ. ಬಾಪ್ ದಾದಾನೇ ದೇಖಾ ಕೈ ಬಚ್ಚೆ ಮಾಯಾ ಕೋ ದೂರ ಸೆ ಭಗಾತೆ ನಹಿ, ಮಾಯಾ ಆ ಜಾತಿ. ಕೆಲವ್ರ ಮಕ್ಕಳು ಮಾಯೆಗೆ ಓಡಿಸೋದಿಲ್ಲ, ಮಾಯಾ ಬಂದ್ಬಿಡ್ತದ. अर्थात माया के प्रभाव में आ जाते. अगर दूर से नहीं भगाते तो माया की भी आदत बढ़ जाती. ನೀವು ದೂರದಿಂದ ಮಾಯೆಗೆ ಓಡಿಸೋದಿಲ್ಲಂದ್ರ ಮಾಯೆಗೂ ಅಭ್ಯಾಸ ಆಗಿಬಿಡ್ತದೆ ನಿಮ್ಮ ಹತ್ರ ಬರುವುದು. ಕ್ಯೂಂಕಿ ವಹ ಜಾನ್ ಜಾತಿ ಕಿ ಯಹಾ ಹಮ್ಕೋ बैठने देंगे. ಅಂಡರ್ಲೈನ್. ಯಾರೇ ವ್ಯಕ್ತಿ ಯಾರ್ದಾದ್ರೂ ಮನೆಗೆ ಹೋಗಿ ವ್ಯರ್ಥ ಮಾತಾಡ್ತಾರ, ಒಳಗೆ ಏನಿರ್ತದ, ಇವ್ರು ಬಂದ್ರು ನೋಡು ಎಲ್ಲ ವ್ಯರ್ಥ ಮಾತಾಡ್ತಾರ, ಇವ್ರು ಬಂದರು ಅಂದ್ರೆ ಬರೀ ಊರ್ದ ಸುದ್ದಿ ಮಾಡ್ತಾರ ಅಂತ ಅಂತೀವಿ. ನೀವು ಮಾತಾಡ್ಲಿಕ್ಕೆ ಚಾನ್ಸ್ ಕೊಡ್ತೀರಂತ ಮಾತಾಡ್ತಾರಲ್ಲ, ಅವ್ರು ನಿಮ್ಮ ಮನೆಗೆ ಬರ್ತಾರ. ನೀವು ಒಂದು ವೇಳೆ ಇಂಥ ಮಾತಿಗೆ ನೀವು ಇಷ್ಟಪಡೋದಿಲ್ಲ, ಇಂಥ ಮಾತನ್ನ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಒಂದು ಸರಿ ತೋರಿಸ್ಬಿಟ್ರಿ ಅಂದರೆ ಅವ್ರು ಅಂಥ ಆಡೋದಿಲ್ಲ. ಅಂಥ ಮಾತು ಆಡಗೋಡ್ಸಂಗಿಲ್ಲ ತಂದಮೇಲೆ ಅವ್ರು ಜಾಸ್ತಿ ಹಿಂಗೆ ಸಮಯವನ್ನು ವ್ಯರ್ಥ ಮಾಡ್ಲಿಕ್ಕೆ ನಮ್ಮ ಹತ್ರ ಬರೋದಿಲ್ಲ. ಹಾಗೇನೆ ಬಾಬಾ ಹೇಳ್ತಾರ, ಮಾಯಾ ನಿಮ್ಮ ಹತ್ರ ಯಾಕೆ ಬರ್ತದ? ನೀವು ಮಾಯೆ ನಿಮ್ಮ ಹತ್ರ ಕೂಡಾಕ್ ಬಿಡ್ತೀರಿ, ಮಾಯೆ ತನ್ನ ಕೆಲಸ ಮಾಡಕ್ಕೆ ಬಿಡ್ತೀರಿ, ನಿಮಗೆ ನೀವು ಅಲೋ ಮಾಡ್ಕೋತೀರಿ. ಬಾ ನನ್ನೊಳಗೆ, ನೀ ಬುದ್ಧಿಯೊಳಗರೆ ಬಾ, ಮನಸ್ಸಿನಲ್ಲೇ ಬಾ, ನನ್ನ ಕರ್ಮದಲ್ಲೇ ಬಾ ಅಂತ ನೀವು ಅದಕ್ಕೆ ಅಲೋ ಮಾಡ್ತೀರಂತಾರೆ ಬಾಬಾ. ಸೋಚ್ತೆ ಹೇ ಕಿ ಮಾಯಾ ಹೇ ಲೇಕಿನ್ ಫಿರ್ ಭಿ ಕ್ಯಾ ಸೋಚ್ತೆ ಅವಿ ಸಂಪೂರ್ಣ ಥೋಡಿ ಬನೆ. ಅರೆ ಇದೆಲ್ಲ ಮಾಯಾ ಅಂದರೆ ವಿಘ್ನ ಆಗೋದು, ಸಾಮಾನು ಕೆಡೋದು, ಆಗುವ ಕೆಲಸ ಕೆಡೋದು, ಏನೋ ಸಂಬಂಧದಲ್ಲಿ ಏರೋಪೇರು ಜೋರ್ ಧ್ವನಿಯಲ್ಲಿ ಮಾತಾಡೋದು. ಬಾಬಾ ಹೇಳ್ತಾರೆ ಏ ಸಬ್ ಕ್ಯಾ ಹೇ? ಮಾಯಾ ಹೇ. ಇದೆಲ್ಲ ಮಾಯಾ ಅನ್ಕೋತೀರಿ, ಇದೆಲ್ಲ ಮಾಯಾ ಅದಪ್ಪ, ಇದು ರಿಯಲ್ ಅಲ್ಲ ಅಂತ ಅನ್ಕೋತೀರಿ. ಮತ್ತೇನು ಅನ್ಕೋತೀರಿ? ನಾ ಎಲ್ಲಿ ಸಂಪೂರ್ಣ ಆಗೀನಿ? ನಾ ಸಂಪೂರ್ಣ ಆಗಿಲ್ಲ, ಅದಕ್ಕೆ ಇವೆಲ್ಲ ಸ್ಟಾರ್ಟಿಂಗಲ್ಲಿ ಆಗುವೆ ಅಂತ ಅಂತೀರಿ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೀನು ಇರುವುದೇ ಸಂಪೂರ್ಣ, ಇನ್ನು ಸಂಪೂರ್ಣ ಆಗೋದಿಲ್ಲ. ಸಂಪೂರ್ಣ ಆಗಬೇಕು ಅನ್ನೋದೇನೂ ಇಲ್ಲ. ಆತ್ಮ ಸದಾ ಸಂಪೂರ್ಣ ಇದೆ, ರೋಲ್ ಅಸಂಪೂರ್ಣ ಇದೆ. ರೋಲ್ ಅಂತ ತಿಳ್ಕೊಂಡಾಗ್ಲೇ ಅಸಂಪೂರ್ಣತೆಯ ಅನುಭವ ಆಗ್ತದ. ಅದಕ್ಕೆ ನೀವು ಅಸಂಪೂರ್ಣ ಅಂತೀರಿ, ಅದಕ್ಕೊಂದು ಸ್ವಲ್ಪ ಖಾಲಿ ಜಾಗ ಬಿಡ್ತೀರಿ, ಅದಕ್ಕೆ ಮಾಯಾ ಬಂದು ಅಟ್ಯಾಕ್ ಮಾಡ್ತದೆ ಅಂತ ಹೇಳ್ತಾರೆ ಬಾಬಾ. तो लास्ट नंबर वाले बच्चे को भी किस रूप में देखने चाहते हैं? ಬಾಬಾ ಟೋಟಲ್ 52 ಮಕ್ಕಳ ಸಂಖ್ಯೆ ಏನಿದೆ ಅದರ ಲಾಸ್ಟ್ ನಂಬರ್ನ ಮಗುವಿಗೂ ಕೂಡ ಬಾಬಾ ಹ್ಯಾಂಗೆ ನೋಡ್ಬೇಕಂತಾರ? लास्ट नंबर का भी बच्चा प्यारा तो है ना, तो बाप लास्ट नंबर वाले बच्चे को भी सदा गुलाब देखना चाहते. ಲಾಸ್ಟ್ ಮಗು 33 ಕೋಟಿಯಲ್ಲಿ ಲಾಸ್ಟ್ ಮಗುವನ್ನು ಕೂಡ ಬಾಬಾ ಗುಲಾಬಿ ಹೂವಿನ ಥರ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. तो बाप लास्ट नंबर वाले को गुलाब देखना चाहते, खिला हुआ मुरझा हुआ नहीं. अंडरलाइन. ಬಾಬಾ ಎಂಥ ಹೂವು ನೋಡ್ಬೇಕಂತಾರಂತ? ಅರಳಿದ ಹೂವು, ಬಾಡಿದ ಹೂವಲ್ಲ,
ಮುರ್ಜಾನೆ ಕಾ ಕಾರಣ ಹೇ ಥೋಡಾ ಸಾ ಅಲ್ಬೇಲಾಪನ್. ಯಾಕೆ ಬಾಡ್ತಾರ, ಯಾಕೆ ಸಪ್ಪಗಾಗ್ತಾರ, ಯಾಕೆ ನಾರಾಜ್ ಆಗ್ತಾರ, ಯಾಕೆ ಯಾರಾದರೂ ರೋಲ್ ಒಳಗೆ ರೋಲ್ನ ಮುಖ ಒಂಥರ ಬಾಡಿದಂಗೆ ಆಗ್ತದೆ. ಯಾಕೆ ಆಗ್ತದೆ ಅಂತಂದರೆ ಹುಡುಗಾಟಿಕೆ ಅಂದ್ರೇನು? ಇನ್ನ ಮಾಡ್ತೀನಿ, ಇನ್ನ ಮುಂದೆ ಮಾಡಿದ್ರಾಯ್ತು, ಮುಂದೆ ಹೋದ್ರಾಯ್ತು, ಕರ್ಲೆಂಗೆ ಪਹੁಂಚಿ ಜಾಯಂಗೆ, ಮುಂದೆ ಮಾಡೋದೇ ಐತ್ಲ, ಮುಂದೆ ಎಲ್ಲ ಐತಲ್ಲ, ಮುಂದೆ ಮಾಡಿದ್ರಾಯ್ತು ಅಂತ ಯಾರಂತಾರೋ ಬಾಬಾ ಹೇಳ್ತಾರೆ ಇದು ಹುಡುಗಾಟಿಕೆ. ಸೊ ಯಹ ಗೇಗೆ ಕಿ ಭಾಷಾ ನೀಚೆ ಗಿರಾ ದೇಗಿ. ಇನ್ನ ಮುಂದೆ ಮಾಡ್ತೀನಿ, ಮುಂದೆ ಹೀಗಿದೆ, ನಾನು ಮುಂದೆ ಪತ್ತೆ ಮಾಡ್ತೀನಿ, ಮುಂದೆ ಸೇವಾ ಮಾಡ್ತೀನಿ, ಮುಂದೆ ಪುರುಷಾರ್ಥ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ದಿವ್ಸ ಬಿಟ್ಟು ಅಮೃತ ವೇಳೆ ಹೇಳ್ತೀನಿ, ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ರೆಗ್ಯುಲರ್ ಕ್ಲಾಸ್ ಕೇಳ್ತೀನಿ. ನೀವು ಮುಂದೆ ಅಂತೀರಲ್ಲ, ಮತ್ತು ನೀವು ಮುಂದೆ ಇವೆಲ್ಲ ಮಾಡೋದಾದ್ರೆ ಈಗ ಮಾಯಾ ಅಂತದ, ಈಗ ನಾ ಬರ್ತೀನಿ ನಿನ್ನ ಹತ್ರ, ನಾ ಬಂದು ಕೂಡ್ತೀನಿ ಅಂತ. ಅದಕ್ಕೆ ಬಾಬಾ ಅಂತ ನೀವು ಮಾಯೆಗೆ ಚಾನ್ಸ್ ಕೊಡ್ತೀರಿ, ಮಾಯೆಗೆ ನೀವು ಜಗ ಮಾಡಿ ಕೊಡ್ತೀರಿ ನಿಮ್ಮೊಳಗೆ, ಅದಕ್ಕೆ ಮಾಯಾ ಬರ್ತದ. ನೀವು ಒಂದ್ ವೇಳೆ ಈಗ್ಲೇನೆ ಸಮರ್ಪಿತ ಆಗ್ಬಿಟ್ರಿ ಅಂದ್ರೆ ಬಾಬಾ ಹೇಳ್ತಾರೆ ಈ ಮನಸ್ಸನ್ನ ಬಾಬಾಗೆ ಅರ್ಪಿಸಿ ಬಿಟ್ಟಿದ್ರೆ ಅಲ್ಲಿ ಜಗನೇ ಇಲ್ಲ, ಅಲ್ಲಿ ಮಾಯಾ ಪ್ರವೇಶನೇ ನಿಮ್ಮೊಳಗ ಮಾಡೋದಿಲ್ಲ. तो चेक करो कितना समय बीत गया, अभी समय के समीपता का अचानक होने का इशारा बाप दादा ने दे दिया. ಸಮಯ ಎಷ್ಟು ಉಳಿದಿದೆ, ಎದ್ರ ಸಮಯ? ಈ ಪಾರ್ಟ್ ಎಂಡ್ ಆಗೋ ಸಮಯ. ಈ ಜಗತ್ತು ಎಷ್ಟೊತ್ತನ ಉಳಿತದ ಗೊತ್ತಿಲ್ಲ, ಯಾಕಂದ್ರೆ ನಾ ಆತ್ಮ ಈ ದೇಹ ಬಿಟ್ಟ ಮೇಲೆ ನನಗಾಗಿ ಈ ಜಗತ್ತು ಇದ್ರೇನು ಇಲ್ಲದೆ ಇದ್ರೇನು. ಸೊ ಸಮಯದ ಸಮೀಪತೆ ಅಂದ್ರೆ ಸಂಪನ್ನಾಗುವ ಸಮಯ ಬರೋದಿದೆ, ಈ ಪಾರ್ಟ್ ಎಂಡ್ ಆಗುವ ಸಮಯ ಬರ್ತದ. ಅಂದಮೇಲೆ ಸಮಯದೊಳಗ ಬಾಬಾ ಹೇಳ್ತಾರ ಎವರ್ ರೆಡಿ ಆಗಿರ್ರಿ, ಅಲರ್ಟ್ ಆಗ್ರಿ, ಇದು ಬಹಳ ಅವಶ್ಯಕ ಇದೆ. अलर्ट रहने के लिए चेक करो, हमारा मन बुद्धि सदा क्लीन और क्लियर है. ಬಾಬಾ ಹೇಳ್ತಾರೆ ಅಲರ್ಟ್ ಇರ್ಬೇಕಂದ್ರ, ಅಲರ್ಟ್ ಯಾರು ಇರ್ತಾರೆ, ಯಾರಿಗೆ ತುರಂತ ಎಚ್ಚರ ಆಗ್ತದ, ಯಾರ ಬುದ್ಧಿ ಕ್ಲೀನ್ ಮತ್ತು ಕ್ಲಿಯರ್ ಇದೆ ಅವರಿಗೆ ತಕ್ಷಣ ಬುದ್ಧಿಯಲ್ಲಿ ಬಾಬಾ ಸಂಗಮ ಯುಗ ಮತ್ತು ನಾ ಆತ್ಮ ಆಗಿರುವ ಸ್ಮೃತಿ ಸದಾ ಇರ್ತದ. तो इसके लिए समय पर विजय प्राप्त करने के लिए मन में बुद्धि में कैचिंग पावर टचिंग पावर दोनों बहुत आवश्यक है. ಸಮಯದೊಳಗೆ ನಾವು ವಿಜಯ ಆಗಬೇಕು ಅಂತಂದರೆ ಬುದ್ಧಿಯಲ್ಲಿ ಮನಸ್ಸಿನಲ್ಲಿ ಕ್ಯಾಚಿಂಗ್ ಪವರ್ ಮತ್ತು ಟಚಿಂಗ್ ಪವರ್ ಅವಶ್ಯಕತೆ ಇದೆ. ऐसे सर्कमस्टांस आने हैं जो कहाँ दूर भी बैठे हो लेकिन क्लीन क्लियर मन बुद्धि होगा तो बाबा का इशारा डायरेक्शन श्रीमत जो मिलनी है वह कैच कर सकेंगे. अंडरलाइन ಬುದ್ಧಿ ಕ್ಲೀನ್ ಇತ್ತಂದ್ರ, ಕ್ಲಿಯರ್ ಇತ್ತು ಅಂತಂದ್ರ, ಪೂರ್ಣ ಆತ್ಮಿಕ ಅವಸ್ಥಾ ಇತ್ತು ಅಂತಂದ್ರೆ ಬಾಬಾ ಹೇಳುವ ಇಶಾರೆ, ಬಾಬಾ ಹೇಳುವ ಡೈರೆಕ್ಷನ್ ಮತ್ತು ಬಾಬನ ಶ್ರೀಮತ ನೀವೆಲ್ಲಿದ್ರೂ ಕ್ಯಾಚ್ ಆಗ್ತದಂತಾರೆ ಬಾಬಾ, ಟಚ್ ಆಗ್ತದ. इसीलिए बाप दादा ने पहले भी सुनाया वर्तमान समय साइलेंस की शक्ति अपने पास जितनी हो सके जमा करो. ಅದಕ್ಕಾಗಿ ಬಾಬಾ ಮತ್ತೆ ಮತ್ತೆ ನಮ್ಗೆ ಇದೇ ಮಾತು ಹೇಳ್ತಿದ್ದಾರೆ, ಮಕ್ಕಳೇ ಸೈಲೆನ್ಸ್ನ ಶಕ್ತಿಯನ್ನು ಜಮಾ ಮಾಡ್ಕೊಳ್ರಿ. ಸೈಲೆನ್ಸ್ನ ಶಕ್ತಿ ಅಂದರೆ ಡ್ರಾಮಾದೊಳಗ ಏನು ಆಗಿದೆ ಅಥವಾ ಏನು ಆಗಬೇಕಾಗಿದೆ, ಪ್ರೆಸೆಂಟ್ ಅಂತೂ ಪ್ರೆಸೆಂಟ್ ಇದೆ, ಇಲ್ಲಿ ತನಕ ಏನೆಲ್ಲ ನಡೆದಿದೆ ಅದು ಪಾಸ್ಟ್, ಇನ್ನೇನು ಆಗೋದಿದೆ ಅದು ಫ್ಯೂಚರ್. ಈ ಪ್ರೆಸೆಂಟ್ ಕಾನ್ಷಿಯಸ್ನಾಗ ಇರುವಂತಾರೆ ಬಾಬಾ. ಪ್ರೆಸೆನ್ಸ್ ಸೈಲೆನ್ಸ್, ಸೈಲೆನ್ಸ್ ಸೋಲ್ ಕಾನ್ಷಿಯಸ್ ಸ್ಟೇಜ್. ನೀ ಎಷ್ಟು ಸೈಲೆನ್ಸಲ್ಲಿ ಇರ್ತಿ, ನಿನ್ನ ಶಾಂತ ಮೂಲ ಸ್ಥಿತಿ ಆತ್ಮ ಬಿಂದು ರೂಪದಲ್ಲಿ ಕೇವಲ ಶಬ್ದದಿಂದ ಹೇಳೋದಲ್ಲ, ರಿಪೀಟ್ ಮಾಡೋದಲ್ಲ, ನಾ ಆತ್ಮ ಇದೀನಂತ. ಮೈ ಹೂ ಬಸ್ ಮೈ ಆತ್ಮ ಹೂ, ಇದೇ ಸ್ಮೃತಿಯಲ್ಲಿ ನೀ ಎಷ್ಟೊತ್ತನ ಇರ್ತಿದಿ. ಬಾಬಾ ಹೇಳ್ತಾರೆ ಈ ಶಾಂತಿಯ ಶಕ್ತಿಯನ್ನು ಸಂಗಮ ಯುಗದಲ್ಲಿ ಜಮಾ ಮಾಡ್ಕೋ, ಯಾಕಂದ್ರೆ ಪಾರ್ಟ್ ಎಂಡ್ ಆಗುವ ಸಮಯ ಬಂದಿದೆ. ಜಬ್ ಚಾಹೋ ಜೈಸೆ ಚಾಹೋ ವೈಸೆ ಮನ್ ಬುದ್ಧಿ ಕೋ ಕಂಟ್ರೋಲ್ ಕರ್ ಸಕೋ. ಬಾಬಾ ಹೇಳ್ತಾರೆ ಈ ರೀತಿ ಇಟ್ಕೋಬೇಕಲ್ಲ, ನಾ ಇಷ್ಟು ಆತ್ಮಸ್ಮೃತಿಗೆ ಇಷ್ಟು ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗ್ಬೇಕಲ್ಲ, ಈ ಮನಸ್ಸನ್ನ ಎಲ್ಲಿ ಇಟ್ಕೋಬೇಕಂತಿ, ನೀ ಈ ಮನಸ್ಸಿನಿಂದ ಏನು ಮಾಡಿಸ್ಬೇಕಂತಿ, ಈ ಮನಸ್ಸನ್ನು ಎಲ್ಲಿ ಸ್ಥಿರಗೊಳಿಸ್ಬೇಕಂತಿ, ಅದು ನಿನ್ನ ಕಡೆಯಿಂದ ಮಾಡುವುದು ಸಾಧ್ಯ ಆಗಬೇಕು. ಮನಸ್ಸಿನ ಮೇಲೆ ನಿನ್ನ ಕಂಟ್ರೋಲ್ ಇರ್ಬೇಕಂತಾರೆ ಬಾಬಾ. ವ್ಯರ್ಥ ಸಂಕಲ್ಪ ಸಪನ್ ಭಿ ಟಚ್ ನಹಿ ಕರೆ, ವ್ಯರ್ಥ ಸಂಕಲ್ಪದಲ್ಲೂ ನಿಮಗೆ ಟಚ್ ಮಾಡಬಾರ್ದಂತಾರೆ ಬಾಬಾ. ತೋ ಈ ಅಚಾನಕ್ ಪೇಪರ್ ಬರೋದವ, ಈ ಫೈನಲ್ ಪೇಪರ್ನಲ್ಲಿ ರಿಸಲ್ಟ್ ಬರಬೇಕು ಅಂದರೆ ಮಧ್ಯದಲ್ಲಿ ನಿಮಗೆ ಪೇಪರ್ ತಗೋಬೇಕಾಗ್ತದೆ ಅಂತಾರೆ ಬಾಬಾ. ಮಾಯಾ ಬರ್ತದ, ಎಲ್ಲಿ ಕಮ್ಜೋರಿ ಇದೆ ಅಲ್ಲಿಂದ ಬರ್ತದ, ಬಂದು ನಿಮಗೆ ಪರೀಕ್ಷೆ ತಗೋತದ ಅಂತಾರೆ ಬಾಬಾ. ತೋ ಈ ಬರ್ತ್ಡೇ ಒಳಗೆ ಬಾಬಾಗೆ ಏನು ವಿಶೇಷ ಏನು ಗಿಫ್ಟ್ ಕೊಡೋರು? साइलेंस की शक्ति जितना जमा कर सको 1 सेकेंड में स्वीट साइलेंस की अनुभूति में खो जाओ. अंडरलाइन
ಮಕ್ಕಳೇ, ಎಷ್ಟು ಸಾಧ್ಯ ಅಷ್ಟು ಶಾಂತಿಯ ಸೈಲೆನ್ಸ್ನ ಶಕ್ತಿ ಅನುಭವ ಮಾಡ್ರಿ, ಅದರಲ್ಲಿ ಮುಳುಗ್ಬಿಡ್ರಿ ಅಂತಾರೆ ಬಾಬಾ. ಸೈಲೆನ್ಸ್ ಸೈನ್ಸ್ ಕಿ ಬಿ ಅತಿ ಮೇ ಜಾ ರಹಿ ಹೇ. ಬಾಬಾ ಹೇಳ್ತಾರ ಸೈನ್ಸ್ನು ಕೂಡ ಅತಿಯಲ್ಲಿ ಹೋಗ್ತಾ ಇದೆ. ಸೈನ್ಸ್ ಯಾವಾಗ ಫೇಲ್ ಆಗ್ತದೋ ಸೈಲೆನ್ಸ್ ತನ್ನ ಒಂದು ಮೌಲ್ಯವನ್ನ ಇನ್ನು ಹೆಚ್ಚು ಪ್ರಾಪ್ತ ಮಾಡ್ಕೊಳ್ತದೆ. तो साइंस पर साइलेंस की शक्ति की विजय परिवर्तन करेगी. ವಿಜ್ಞಾನ ಏನಿದೆಯಲ್ಲ, ಟೆಕ್ನಾಲಜಿ ಏನಿದೆ, AI ಇದೆ, ಏನೆಲ್ಲ ಇದೆ, ಬಾಬಾ ಹೇಳ್ತಾರೆ ಶಾಂತಿಯ ಪವರ್ಗಿಂತ ದೊಡ್ಡದಾಗಿರುವಂಥದ್ದು ಈ ಜಗತ್ತಿನೊಳಗೆ ಯಾವುದೂ ಇಲ್ಲ. ಎಲ್ಲವೂ ಫೇಲ್ ಆಗ್ತದ, ಆದರೆ ಶಾಂತಿಯ ಶಕ್ತಿಯ ಅನುಭವ ಮಾಡುವಂಥ ಮಕ್ಕಳು ಎಂದಿಗೂ ಫೇಲ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಸಂದರ್ಭ ಎಂಥ ಪರಿಸ್ಥಿತಿಗಳು ಬಂದ್ರೂ ಸಹ साइलेंस की शक्ति से दूर बैठे किस आत्मा को सहयोग भी दे सकते हो. अंडरलाइन ಸೈಲೆನ್ಸ್ನ ಪವರ್ ಉಳ್ಳಂಥ ಆತ್ಮಗಳ ಒಂದು ಗುರುತೇನು ಅಂತಂದರೆ, ಅವರು ದೂರ ಕುಂತಲ್ಲೇ, ದೂರದಾರಂದ್ರೆ ಇಲ್ಲೇ ಕುತ್ಕೊಂಡು ಸಹಯೋಗವನ್ನು ಕೊಡ್ಬೋದು, ಪ್ರಕಾಶ್ ಕೊಡ್ಬೋದು, ಅಲೆದಾಡುವ ಆತ್ಮಗಳಿಗೆ ಮನಸ್ಸಿಗೆ ಶಾಂತಿ ಕೊಡ್ಬೋದು. ಬ್ರಹ್ಮ ಬಾಬನ್ ನೋಡಿದ್ರಲ್ಲ, ಅನನ್ಯ ಮಕ್ಕಳು ಯಾವಾಗ ಸ್ವಲ್ಪ ಹಲ್ಚಲ್ನಲ್ಲಿ ಬರ್ತಿದ್ರು, ಶರೀರದ ಹಿಸಾಬ್ ಕಿತಾಬ್ ಇರ್ತಿತ್ತು, ಅವಾಗೂ ಕೂಡ ಬಾಬಾ ಸೈಲೆನ್ಸ್ನ ಶಕ್ತಿಯಿಂದ ಆ ಎಲ್ಲ ಮಕ್ಕಳಿಗೆ ಸಕಾಶವನ್ನು ಕೊಡುವ ಸೇವೆ ಮಾಡ್ತಿದ್ರು. ಅಂದಮೇಲೆ ಬಾಬಾ ಹೇಳ್ತಾರೆ, ಈಗ ಇನ್ನೂ ಭಾಳ ಹಲ್ಚಲ್ ಬರೋದಿದೆ, ಭಾಳ ಪರಿಸ್ಥಿತಿ ಕೆಡೋದದ, ಅನೇಕರ ಆರಾಮ್ ತಪ್ಪುದದ. ಅಂದಮೇಲೆ ನೀವು ಸೈಲೆನ್ಸ್ನ ಸ್ಥಿತಿಯಲ್ಲಿ ಸ್ಥಿತಾಗಿ ಎಲ್ಲರಿಗೂ ಸಕಾಶ ಕೊಡುವಂಥ ಅಭ್ಯಾಸವನ್ನು ಮಕ್ಕಳು ಈಗಿನಿಂದಲೇ ಮಾಡಬೇಕಾಗಿದೆ. ಇಂದಿನ ಮುರಳಿಯ ವರದಾನ್, सदा एकांत और सिमरन में व्यस्त रहने वाले बेहद के वानप्रस्थी भव. सदा ಏಕಾಂತ ಹಾಗೂ ಸ್ಮರಣೆಯೊಳಗ, ಏಕಾಂತತೆ ಏಕಕ್ಕೆ ಅಂತ ಮೇ ಚಲೆ ಜಾನ, ಒಬ್ಬನ ನೆನಪಿನಲ್ಲಿರೋದು ಮತ್ತು ಒಬ್ಬ ತಂದೆಯ ನೆನಪಿನಲ್ಲಿರೋದು, ಇದರಲ್ಲಿ ಯಾವಾಗ ವ್ಯಸ್ತ ಆಗ್ತೀರಿ, ಬ್ಯುಸಿ ಆಗ್ತೀರಿ, ಆಗ ಬೇಹದ್ದಿನ ವಾನಪ್ರಸ್ಥಿಗಳು ಆಗ್ತೀರಿ. ವರ್ತಮಾನ ಸಮಯಕ್ಕೆ ಪ್ರಮಾಣ आप सब वानप्रस्थ अवस्था के समीप हो. ಬಾಬಾ ಹೇಳ್ತೀವಿ, ಈ ವರ್ತಮಾನ ಸಮಯದೊಳಗೆ ನೀವೆಲ್ಲ ಮಕ್ಕಳು ವಾನಪ್ರಸ್ಥ ಸಮೀಪ ಇದ್ದೀರಿ. ವಾನಪ್ರಸ್ಥ ಅಂದ್ರೆ ವಾಣಿಯಿಂದ ಪರೆ, ವಾಣಿಯಿಂದ ಪರೆ ಅರ್ಥಾರ್ಥ ಶಬ್ದಾತೀತ. ಶಬ್ದ ಎಲ್ಲಿದೆ? ಈ ಲೋಕದೊಳಗೆ. ಈ ಲೋಕದಿಂದನೇ ಪರೆ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದಕ್ಕನೇ ವಾನಪ್ರಸ್ಥ ಅಂತ ಹೇಳ್ತಾರೆ ಬಾಬಾ. ವಾನಪ್ರಸ್ಥಿ ಕವಿ ಗುಡಿಯೋಂಕ ಖೇಲ್ ನಹಿ ಕರ್ತೆ. ವಾನಪ್ರಸ್ಥಿಗಳೆಂದಿಗೂ ಕೂಡ ನೋಡ್ರಿ, ಬಹಳ ಹಣ್ಣಣ್ಣು ವಯಸ್ಸಾದಂಥ ಅಜ್ಜ ಅಜ್ಜಿ ಸಣ್ಣ ಹುಡುಗರ ಥರ ಮಕ್ಕಳು ಗೇಮ್ ಆಡೋದಿಲ್ಲ, ಅವರು ಸೀರಿಯಸ್ ಇರ್ತಾರೆ. ಹಾಗೇನೆ ಇಲ್ಲಿ ನಿಜವಾಗಿಯೂ ಯಾರು ವಾನಪ್ರಸ್ಥಿ ಇದ್ದಾರೋ ಅವರು ಸಣ್ಣ ಮಕ್ಕಳ ಥರ ವರ್ತನೆ ಮಾಡುವುದಿಲ್ಲ. ವೇ ಸದಾ ಏಕಾಂತ, ಅವ್ರು ಯಾವತ್ತಿಗೂ ಏಕಾಂತ ಮತ್ತು ಸ್ಮರಣೆಯಲ್ಲಿರ್ತಾರೆ. आप सब बेहद के वानप्रस्थी सदा एक के अंत में अर्थात निरंतर एकांत में रहो. साथ साथ एक का सिमरन करते हुए स्मृति स्वरूप बनो. सभी बच्चों प्रति बाप दादा की यही शुभ आशा है. ಎಲ್ಲ ಮಕ್ಕಳ ಪ್ರತಿಯಾಗಿ ಬಾಪ್ ದಾದಾರವರ ಇದೇ ಶುಭ ಇಚ್ಛಾ ಇದೆ. ಬಾಬಾರ ಒಂದೊಂದು ಮಕ್ಕಳು ಬಾಬನ್ ಸಮಾನ ಆಗಬೇಕು. ಬಾಬಾರವರ ಒಂದೊಂದು ಮಗು ಕೂಡ ಬಾಪ್ ಸಮಾನ ಆಗಬೇಕು. ಸದಾ ನೆನಪಿನಲ್ಲಿ ಸಮಾವೇಶ ಆಗಿರಬೇಕು, ಸಮಾನ ಆಗಬೇಕು ಮತ್ತು ಸಮಾನ ಹೇ ಸಮಾನ್ ಮಾಡ್ಕೊಳ್ಬೇಕು ಮತ್ತು ಎಲ್ಲರ ಒಂದು ಕಮಜೋರಿಗಳನ್ನು ಒಳಗೆ ಹಾಕೋಬೇಕು. ಇದಾಗಿದೆ ವಾನಪ್ರಸ್ಥ ಸ್ಥಿತಿಯ ನಿಶಾನೆ. ಹೀಗೆ ಲೌಕಿಕದಲ್ಲೂ ಅಜ್ಜ ಅಜ್ಜಿ ಏನೇನು ನಡೆದ್ರು ಹೊಟ್ಟೆಗೆ ಹಾಕೋತಾರೋ ಹಂಗೆ ಬಾಬಾ ಹೇಳ್ತಾರೆ, ಇಲ್ಲಿನೂ ಕೂಡ ಸಮಾನ ಹೊಟ್ಟೆಗೆ ಹಾಕೊಳ್ಳೋರು ಆಗ್ರಿ ಮತ್ತೆ ಬಾಬನ್ ಸಮಾನ ಆಗುವಂಥವ್ರು ಆಗಬೇಕಿದೆ. ಸ್ಲೋಗನ್, आप किस्मत का एक कदम बढ़ाओ तो बाबा मदद के 1000 कदम बढ़ाएंगे. ನೀವು ಧೈರ್ಯದ ಒಂದು ಹೆಜ್ಜೆಯನ್ನು ಇಟ್ಟರೆ ಸಹಯೋಗದ 1000 ಹೆಜ್ಜೆ ಬಾಬಾ ನಿಮಗಿಟ್ಟು ಮುಂದುವರಿಸ್ತಾರೆ. ಅಂದರೆ ಏನೇ ಮಾಡ್ರಿ, ಧೈರ್ಯದ ಒಂದು ಹೆಜ್ಜೆ ಅಂದರೆ ಆತ್ಮ ಇದೀನಿ ಅನ್ನೋದು ಒಂದು ಧೈರ್ಯ. ನಾ ಆತ್ಮ ಇದೀನ ಶರೀರ ಅಲ್ಲ, ನಾ ಆತ್ಮ ಅನ್ನೋದು ಒಂದು ಹೆಜ್ಜೆ ಇಟ್ಟರೆ ನೋಡ್ರಿ, ಅದ್ರ ಮುಂದಿನ ಅನುಭವ ಏನಿದೆಯಲ್ಲ ಬಾಬಾ ಮಾಡಿಸ್ತಾರೆ. ಇದೇ ಸಾಕಾರ ಜೀವನದಲ್ಲೂ ಕೂಡ ನೀವು ಒಂದು ಹೆಜ್ಜೆ ಏನೇ ಕಾರ್ಯ ಮಾಡ್ರಿ, ಧೈರ್ಯದಿಂದ ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗಿ ಧೈರ್ಯದ ಹೆಜ್ಜೆ ಇಡ್ರಿ, ಬಾಬಾ 1000 ಪಟ್ಟು ಸಹಯೋಗವನ್ನ ಕೊಡ್ತಾರೆ. ಅವ್ಯಕ್ತಿಶಾರ, ಈಗ ಸಂಪನ್ ಮತ್ತು ಕರ್ಮಾತೀತ ಸ್ಥಿತಿಯ ಧುನ್ನನ್ನ ಏರಿಸ್ಕೊಡ್ರಿ. ಹೇಗೆ ಬಾಬಾರವರಿಗಾಗಿ ಎಲ್ಲರ ಒಂದು ಮುಖದಿಂದ ಒಂದೇ ಒಂದು ಆವಾಜ್ ಬರ್ತಾ ಇತ್ತು, ನನ್ನ ಬಾಬಾ. ಎಲ್ಲರೂ ಅಂತಿದ್ರು ಮೇರಾ ಬಾಬಾ, ನನ್ನ ಬಾಬಾ. ಅದೇ ರೀತಿಯಾಗಿ ತಾವು ಶ್ರೇಷ್ಠ ಆತ್ಮರ ಪ್ರತಿಯಾಗಿ ಇದೇ ಭಾವನೆ ಎಲ್ಲರಲ್ಲೂ ಕೂಡ ಬರಬೇಕು. ಹರೇಕ್ ಸೇ ಮೇರೆ ಪನ್ಕಿ ಭಾಸನ ಆಯೆ, ಇವ್ರು ನಮ್ಮವರು,
ಇವ್ರು ನಮ್ಮವರು ಅನ್ಬೇಕೆಲ್ಲರೂ. ಈ ರೀತಿ ಭಾವನಾ ಬರಲಿ. ಪ್ರತಿಯೊಬ್ಬರು ತಿಳ್ಕೊಳ್ಳಿ, ಇವ್ರು ನನ್ನ ಶುಭಚಿಂತಕರದಾರ, ಇವ್ರು ನಮ್ಮ ಸಹಯೋಗಿ ಅದಾರ, ಇವ್ರು ನಮ್ಮ ಸೇವಾ ಸಾಥಿ ಅದಾರ ಅಂತ ಹೇಳಬೇಕು. ಇವ್ರಿಗಂತಾರ ಬಾಪ್ ಸಮಾನ್ ಕರ್ಮಾತೀತ ಸ್ಥಿತಿಯ ತಕ್ತದಶೀನ್ ಆಗಿರುವಂಥ ಮಕ್ಕಳು. ಇವತ್ತು ವಿಶೇಷ ಸೂಚನೆ, ತಿಂಗಳಿನ 3ನೇ ರವಿವಾರ ಇದೆ. ಎಲ್ಲ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು ಸಾಯಂಕಾಲ 6:30ರಿಂದ 7:30ರವರೆಗೆ ವಿಶೇಷ ಯೋಗದ ಅಭ್ಯಾಸವನ್ನು ಮಾಡ್ರಿ. ಆ ಯೋಗದಲ್ಲಿ ಈ ರೀತಿ ಅನುಭೂತಿ ಮಾಡ್ರಿ, ನಾನು ಆತ್ಮ, ನನ್ನ ಲೈಟ್ ಮೈಟ್, ನನ್ನ ಶಕ್ತಿ ಹಾಗೂ ನನ್ನ ಪ್ರಕಾಶ ಎಲ್ಲ ಕಡೆಯಲ್ಲೂ ಹರಡ್ತಾ ಇದೆ. ಭೃಗುಟಿಯ ಮಧ್ಯದಿಂದ ಬಾಬ್ ದಾದಾರವರನ್ನು ನಾನು ಆಹ್ವಾನ ಮಾಡಿದ್ದೀನಿ. ಬಾಬಾ ಮತ್ತು ನಾನು ಭೃಗುಟಿಯ ಮಧ್ಯದಲ್ಲಿ ಕಂಬೈಂಡ್ ಆಗಿ ವಿಶ್ವಕ್ಕೆ ಶಾಂತಿಯ, ಶಕ್ತಿಯ, ಲೈಟ್ ಮೈಟ್ನ ಪ್ರಕಾಶವನ್ನು ಕೊಡ್ತಾ ಇದ್ದೀವಿ ಅಂತ. ಓಂ ಶಾಂತಿ. ಅನುಭವ ಮಾಡೋಣ. 3ನೇ ರವಿವಾರದ ಪ್ರತಿಯಾಗಿರುವಂತಹ ಅವ್ಯಕ್ತ ದಿನದ ಈ ಅವ್ಯಕ್ತ ಸ್ಥಿತಿಯನ್ನು ಮಾಡಿಕೊಳ್ಳೋದಕ್ಕಾಗಿ ನಾನು ಲೈಟ್ ಸ್ವರೂಪಾತ್ಮ, ಮೈಟ್ ಸ್ವರೂಪಾತ್ಮ, ನನ್ನ ಲೈಟ್ ಮೈಟ್ ಕಿರಣಗಳನ್ನು ಎಲ್ಲರಿಗೂ ಹರಡಿಸ್ತಾ ಇದ್ದೀನಿ. ಯಾಕೆಂದರೆ ನಾನು ಶಾಂತಿಯ ಸ್ತಂಭವಾಗಿರುವ ಪ್ರಕಾಶದ ಸ್ತಂಭ ಬಾಬಾರ ಜೊತೆಗೆ ಕಂಬೈಂಡ್ ಆಗಿದ್ದೇನೆ. ಹೀಗಾಗಿ ನನ್ನ ಮೂಲಕ ದಿವ್ಯ ಪ್ರಕಾಶವು ದೂರ ದೂರದವರೆಗೆ ಹರಡುತ್ತಾ ಮನುಷ್ಯಾತ್ಮರನ್ನು ಕೂಡ ಜಾಗೃತ ಮಾಡ್ತಾ ಇವೆ ಹಾಗೂ ಎಲ್ಲರಲ್ಲಿ ಲೈಟ್ನ ಸ್ಪರ್ಶ ಆಗ್ತಾ ಇದೆ, ಶಕ್ತಿಯ ಜಾಗೃತಿ ಆಗ್ತಾ ಇದೆ. ಓಂ ಶಾಂತಿ.